ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಚತುರ್ಮೂರ್ತಿಶ್ಚತುರ್ಬಾಹುಶ್ಚತುರ್ವ್ಯೂಹಶ್ಚತುರ್ಗತಿಃ ಚತುರಾತ್ಮಾ ಚತುರ್ಭಾವಶ್ಚತುರ್ವೇದವಿದೇಕಪಾತ್. ಓಂ ಚತುರ್ಮೂರ್ತಯೇ ನಮಃ. ಬಿಳಿ, ಕೆಂಪು, ಹಳದಿ ಮತ್ತು ಕಪ್ಪು ಎಂಬ 4 ಬಣ್ಣಗಳು, ಮೂರ್ತಿಗಳು, ರೂಪಗಳು ಭಗವಂತನಿಗೆ ಇವೆ. ಹೀಗಾಗಿ ಭಗವಂತ ಚತುರ್ಮೂರ್ತಿ. ಓಂ ಚತುರ್ಬಾಹವೇ ನಮಃ. ಜೀವಿಗಳಿಗೆ ಕರ್ಮಾನುಸಾರ, ಯೋಗ್ಯತಾನುಸಾರ, ಅರ್ಹತಾನುಸಾರ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವವನು ಭಗವಂತ. ಇದನ್ನು ಸಂಕೇತಿಸುವ 4 ತೋಳುಗಳು ಭಗವಂತನಿಗೆ ಇವೆ. ಹೀಗಾಗಿ ಭಗವಂತ ಚತುರ್ಬಾಹು. ಓಂ ಚತುರ್ವ್ಯೂಹಾಯ ನಮಃ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳನ್ನು ಸೃಷ್ಟಿಸಿದವನು ಭಗವಂತ. ಹೀಗಾಗಿ ಭಗವಂತ ಚತುರ್ವ್ಯೂಹ. ಓಂ ಚತುರ್ಗತಯೇ ನಮಃ. ಜೀವಿಗಳ ಕರ್ಮಾನುಸಾರ, ಯೋಗ್ಯತಾನುಸಾರ, ಅರ್ಹತಾನುಸಾರ ಪುಣ್ಯವಂತರಿಗೆ ಸ್ವರ್ಗ, ಪಾಪಿಗಳಿಗೆ ನರಕ, ಆಸುರ ಸ್ವಭಾವದವರಿಗೆ ತಮಸ್ಸು ಮತ್ತು ಸಾತ್ವಿಕರಿಗೆ ಮುಕ್ತಿ ಎಂಬ 4 ಗತಿಗಳನ್ನು ಕೊಡುವವನು, ಅವುಗಳಿಗೆ ಆಸರೆಯಾಗಿರುವವನು ಭಗವಂತ. ಹೀಗಾಗಿ ಭಗವಂತ ಚತುರ್ಗತಿ. ಓಂ ಚತುರಾತ್ಮನೇ ನಮಃ. ರಾಗದ್ವೇಷಾದಿಗಳು ಇಲ್ಲದ ಚತುರವಾದ ನಿಪುಣವಾದ ಆತ್ಮ ಅಂದರೆ ಅಂತಃಕರಣವನ್ನು ಭಗವಂತ ಹೊಂದಿದ್ದಾನೆ. ಹೀಗಾಗಿ ಭಗವಂತ ಚತುರಾತ್ಮ. ಓಂ ಚತುರ್ಭಾವಾಯ ನಮಃ. ಅಕಾರ, ಉಕಾರ, ಮಕಾರ ಮತ್ತು ನಾದ ಎಂಬ 4ರಿಂದ ಕೂಡಿದ ಓಂಕಾರ ನಾದದಿಂದ ವಾಚ್ಯನಾದವನು ಭಗವಂತ. ಹೀಗಾಗಿ ಭಗವಂತ ಚತುರ್ಭಾವ. ಓಂ ಚತುರ್ವೇದವಿದೇ ನಮಃ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳೆಂಬ 4 ವೇದಗಳನ್ನು, ಅವುಗಳ ಸರಿಯಾದ ಅರ್ಥಗಳನ್ನು ಇದ್ದದ್ದು ಇದ್ದಂತೆ ಬಲ್ಲವನು ಭಗವಂತ. ಹೀಗಾಗಿ ಭಗವಂತ ಚತುರ್ವೇದವಿತ್. ಓಂ ಏಕಪದೇ ನಮಃ. ವೃದ್ಧಿ, ಕ್ಷಯ ಇತ್ಯಾದಿ ಯಾವುದೇ ನ್ಯೂನತೆಗಳು ಇಲ್ಲದೆ ಏಕರೂಪನಾಗಿರುವವನು ಭಗವಂತ. ಹೀಗಾಗಿ ಭಗವಂತ ಏಕಪಾತ್. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.